ಗ್ರೂಪ್ ವಿರುದ್ಧ ದಲಿತ ಪರ ಸಂಘಟನೆಗಳು ಕಪ್ಪು ಪಟ್ಟಿ ಧರಿಸಿ ಬೃಹತ್ ಪ್ರತಿಭಟನೆ. ಪ್ರೆಸ್ಟೀಜ್ ಗ್ರೂಪ್ ಡೆವಲಪರ್ಸ್ ವಿರುದ್ಧ ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಕಬಳಿಸಿರುವ ಸರ್ಕಾರಿ ಭೂಮಿಗಳನ್ನು ಪತ್ತೆ ಹಚ್ಚಿ ಪರಿಶೀಲಿಸಿ ಒತ್ತುವರಿ ತೆರವುಗೊಳಿಸಿ ದಲಿತ ಮುಖಂಡರ ಮೇಲೆ ದಲಿತರನ್ನೇ ಒಕ್ಕಲೆಬ್ಬಿಸುವ ಕೆಲಸ ಪ್ರೆಸ್ಟೀಜ್ ಗ್ರೂಪ್ ಡೆವಲಪರ್ಸ್ನ ನಿರ್ದೇಶಕರಾದ ನಯೀಂ ನೂರ್ ಅವರನ್ನ ಪರಿಶಿಷ್ಟ ಜಾತಿ ಪಂಗಡಗಳ ದೌರ್ಜನ್ಯದ ಅಡಿಯಲ್ಲಿ ಬಂಧಿಸಲು ಒತ್ತಾಯಿಸಿ ಜಿಲ್ಲಾಡಳಿತದ ನಿರ್ಲಕ್ಷ್ಯವನ್ನ ಖಂಡಿಸಿ ಮತ್ತು ಎಲ್ಲಾ ಸರ್ಕಾರಿ ಭೂಮಿಗಳ ಒತ್ತುವರಿ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆಯಲ್ಲಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ರು. ದಲಿತ ಪರ ಸಂಘಟನೆಗಳು ಇಂದು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆಯನ್ನ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೀಲಿ ಬಣ್ಣ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಇವರುಗಳ ಸಹಯೋಗದಲ್ಲಿ ಪ್ರೆಸ್ಟೀಜ್ ಡೆವಲಪರ್ಸ್ ವಿರುದ್ಧ ಬೆಂಗಳೂರು ನಗರ ಮತ್ತು ಜಿಲ್ಲೆಯಾದ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರದಲ್ಲಿ ಈ ಭೂ ಮಾಫಿಯಾ ಕಳ್ಳ ಕಾಕರ ಸಮ್ಮುಖದಲ್ಲಿಯೇ ಸರ್ಕಾರಿ ಒಡೆತನದ ಸರ್ಕಾರಿ ಭೂಮಿಗಳು, ರಾಜಕಾಲುವೆ, ಕುಂಟೆ, ಕೆರೆ, ಸಾರ್ವಜನಿಕರ ರಸ್ತೆ, ಗೋಮಾಳದ ಜಮೀನು ಮುಂತಾದ ಸರ್ಕಾರಿ ಸ್ಥಳಗಳನ್ನು ಗುಳುಂ ಮಾಡಿಕೊಳ್ತಾ ಭೂಮಾತಿಯ ಹಾಗೆ ಪರಿವರ್ತನೆಗೊಂಡಿದೆ ಅಂತ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ದಲಿತ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ದಲಿತರ ಭೂಮಿಯನ್ನು ಕಬಳಿಸುತ್ತಿರುವ ಪ್ರೆಸ್ಟೀಜ್ ಕಂಪನಿಗೆ ಹೇಳಿ ಧಿಕ್ಕಾರ. ದಲಿತರ ಭೂಮಿಯನ್ನು ಕಬಳಿಸುತ್ತಿರುವ ಪ್ರೆಸ್ಟೀಜ್ ಕಂಪನಿಗೆ ಹೇಳಿ ಧಿಕ್ಕಾರ. ಸರ್ಕಾರಿ ಭೂಮಿಯನ್ನು ಒಡೆಯುತ್ತಿರುವ ಪ್ರೆಸ್ಟೀಜ್ ಕಂಪನಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ದಲಿತರ ಮೇಲೆ ದಲಿತರನ್ನೇ ಹೆಚ್ಚು ಕಟ್ಟುತ್ತಿರುವ ಪ್ರೆಸ್ಟೀಜ್ ಗ್ರೂಪ್ಗೆ ಹೇಳಿ ಧಿಕ್ಕಾರ. ಸರ್ಕಾರಿ ಭೂಮಿಯನ್ನು ಒಡೆಯುತ್ತಿರುವ ಪ್ರೆಸ್ಟೀಜ್ ಕಂಪನಿಗೆ ಹೇಳಿ ಧಿಕ್ಕಾರ. ಪ್ರೆಸ್ಟೀಜ್ ಕಂಪನಿಯವರಿಗೆ ಹೇಳಿ ಧಿಕ್ಕಾರ. ದಲಿತರ ಭೂಮಿಯನ್ನು ಕಬಳಿಸುತ್ತಿರುವ ಪ್ರೆಸ್ಟೀಜ್ ಕಂಪನಿಗೆ ಹೇಳಿ ಧಿಕ್ಕಾರ. ಇನ್ನು ಕರ್ನಾಟಕ ಅಹಿಂದ ರಕ್ಷಣಾ ವೇದಿಕೆಯ ಸಂಸ್ಥಾಪಕರಾದ ಕಿರಣ್ ಕುಮಾರ್ ಮಾತನಾಡಿ, ಕೆಲವು ರಾಜಕೀಯ ವ್ಯಕ್ತಿಗಳನ್ನ ಹೆಸರುಗಳನ್ನು ಬಳಸಿಕೊಂಡು ಸರ್ಕಾರಿ ಭೂ ದಾಖಲೆಗಳನ್ನು ತಿರುಚಿ ಮತ್ತೆ ಅದನ್ನ ಮುಖ್ಯ ಭೂಮಿಗೆ ಪರಿವರ್ತನೆಗೊಳಿಸಲು ಪ್ರಯತ್ನ ಪಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಕಂದಾಯ ಇಲಾಖಾ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟಕ್ಕೆ ಗೊತ್ತಿಲ್ಲದೆ ಈ ರೀತಿಯ ಷಡ್ಯಂತ್ರವು ಟಿಪ್ಪು ಮಾಫಿಯಾ ಕಳ್ಳರಿಂದ ನಿರಂತರವಾಗಿ ನಡೀತಲೇ ಬಂದಿದೆ. ಇಲ್ಲಿಯವರೆಗೂ ಸಹ ಜಿಲ್ಲಾಡಳಿತವು ಇದರ ಬಗ್ಗೆ ಗಮನ ಹರಿಸದೇ ಇರೋದು ತುಂಬಾ ವಿಪರ್ಯಾಸ ಮತ್ತು ಖಂಡನೀಯವಾಗಿದೆ. ಇದರ ವಿರುದ್ಧ ಧ್ವನಿ ಎತ್ತಿದ್ರೆ ಅವರ ವಿರುದ್ಧ ಮತ್ತೊಬ್ಬರನ್ನು ಎತ್ಕಟ್ಟಿ ಕೊಲೆ ಮಾಡೋದಕ್ಕೆ ಬೆದರಿಕೆ ಕರೆಗಳು ಮಾಡಿಸಿ ಸಾರ್ವಜನಿಕರನ್ನ ಭಯದ ವಾತಾವರಣದಲ್ಲಿ ನಿಲ್ಲಿಸುತ್ತಿದ್ದಾರೆ. ಇನ್ನು ಇತ್ತೀಚೆಗೆ ಬೆಂಗಳೂರು ಪೂರ್ವ ನಗರದ ಕೆಆರ್ಪುರಂ ವ್ಯಾಪ್ತಿಗೆ ಸೇರಿದ ಬಿದರಹಳ್ಳಿ ಹೋಬಳಿಯ ಚಿಕ್ಕಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ 40, 50, 55, 56, 57, 58ರಲ್ಲಿ ಹಾದು ಹೋಗಿರುವ ರಾಜಕಾಲುವೆಯನ್ನೇ ಮುಚ್ಚಿ ಪ್ರೆಸ್ಟೀಜ್ ಗ್ರೂಪ್ನ ಮುಖ್ಯ ದ್ವಾರವನ್ನು ಕಟ್ಟಿಕೊಂಡಿರೋದು ಕಣ್ಣಿಗೆ ಕಟ್ಟುವಂತಿದೆ. ಅದೇ ರೀತಿ ಸೀಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 118ರ ಸರ್ಕಾರಿ ಗೋಮಾಳ ಜಮೀನು 31 ಕುಂಟೆಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ನಿರಂತರವಾಗಿ ಸಾರ್ವಜನಿಕರು ಮತ್ತು ದಲಿತರ ಮುಖಂಡರುಗಳ ವಿರುದ್ಧ ದಲಿತ ಮುಖಂಡರನ್ನು ಎತ್ಕಟ್ಟಿ ಕೊಲೆ ಬೆದರಿಕೆಗಳು, ಕರೆಗಳನ್ನು ಮಾಡಿಸಿ ಪ್ರೆಸ್ಟೀಜ್ ಗ್ರೂಪ್ನ ಮುಖ್ಯ ನಿರ್ದೇಶಕರಾದ ನಯೀಂ ನೂರ್ ಅವರು ತೀವ್ರ ದಬ್ಬಾಳಿಕೆಯಿಂದ ಸಾರ್ವಜನಿಕರ ಮೇಲೆ ಸಾರ್ವಜನಿಕರ ಆಸ್ತಿಯನ್ನು ಕಬಳಿಸಿ ಸರ್ಕಾರಕ್ಕೆ ಮೋಸ ಮಾಡಿ ಅಕ್ರಮವಾಗಿ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿ ಇನ್ನು ಹಲವಾರು ದಾಖಲೆಗಳಿದ್ದು ಅದನ್ನು ದೊಡ್ಡ ಮಟ್ಟದಲ್ಲಿ ನಾವು ಜನರಿಗೆ ತಿಳಿಸುವಂತೆ ಸರ್ಕಾರಕ್ಕೆ ಹತ್ತಿರವಾಗುವಂತೆ ವಿಷಯಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ದಯವಿಟ್ಟು ಜಿಲ್ಲಾಡಳಿತ ಕೇಂದ್ರವು ಈ ಕೂಡಲೇ ಎಚ್ಚೆತ್ತು ಸರ್ಕಾರಿ ಜಾಗವನ್ನು ಮತ್ತು ಪ್ರಶ್ನಿಸುವ ಕರ್ಮಕಾಂಡಗಳನ್ನು ಹೊಂದಿಸಿ ಮುಖ್ಯವಾಗಿ ಪ್ರೆಸ್ಟೀಜ್ ಗ್ರೂಪ್ನ ನಿರ್ದೇಶಕರಾದ ನೂರ್ ಅವರನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಅಡಿಯಲ್ಲಿ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತವು ಈ ಕೂಡಲೇ ಹೆಚ್ಚೆಚ್ಚು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸುವಂತೆ ಮತ್ತು ಸರ್ಕಾರಿ ಜಾಗವನ್ನು ಮುಂದಿನ ಪೀಳಿಗೆಗಾಗಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಳಸುವಂತೆ ಪ್ರೆಸ್ಟೀಜ್ ಗ್ರೂಪ್ನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾವಿರಾರು ಕಾರ್ಯಕರ್ತರೊಂದಿಗೆ ಫ್ರೀಡಂ ಪಾರ್ಕ್ನಲ್ಲಿ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ್ರು. ಅವರ ಒಂದು ದಲಿತ ಸಂಘಟನೆಗಳನ್ನ ಎತ್ತಿಕಟ್ಟಿ ಕೊಲೆ ಬೆದರಿಕೆಗಳಾಗುವ ಮುಖಾಂತರ ಮತ್ತು ಅವರನ್ನ ದೌರ್ಜನ್ಯ ಮಾಡುವ ಮುಖಾಂತರ ಅವರಿಗೆ ಅಡ್ಡಗಟ್ಟಿ ಅವರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ದಾವೆಗಳನ್ನು ಹಾಕಿ ಅವ್ರನ್ನ ಸದೆ ಬಡಿಯುವಂತ ಕೆಲಸ ಇವತ್ತು ಪ್ರೆಸ್ಟೀಜ್ ಗ್ರೂಪ್ ನ ಮಾಲೀಕರಾದಂತ ಇರ್ಫಾನ್ ಸೇಠ್ ಅವರ ಮಗ ಸೈಯದ್ ಸದೇಕ್ ಹಾಗೂ ಆ ಒಂದು ಪ್ರೆಸ್ಟೀಜ್ ಗ್ರೂಪ್ ನಲ್ಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನೇ ಸಲ್ಲಿಸತಕ್ಕಂತ ಒಬ್ಬ ಭೂ ಕಳ್ಳ ಮಾಫಿಯಾ ಅಂದ್ರೆ ತಪ್ಪಾಗಲಾರದು. ಅವನಲ್ಲಿ ಎಲ್ಲಾ ತರ ಚಟುವಟಿಕೆಗಳು ಕೂಡ ಇದಾವೆ. ನಯೀಂ ನೂರ್ ಅಂತೇಳಿ ಅವನು ಒಬ್ಬ ಭೂ ಮಾಫಿಯಾ ರೌಡಿಸಂ ಹೊಂದಿರತಕ್ಕಂತ ಒಬ್ಬ ಕಚೇರಿಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಈ ಒಂದು ಕೆಲಸಕ್ಕೆ ಕಾಣದ ಕೈಗಳಂತೇಳಿ ಕಾಣುತ್ತೆ, ಅವ್ರ ಕೈ ಕಾಣುತ್ತೆ, ಆದ್ರೆ ಅವರು ನಾವು ಮಾಡಿಲ್ಲ. ಇದು ಒಂದು ಕಮಿಟಿಯಲ್ಲಿ ಕೂಡ ಇದು
ಅನುಮೋದನೆಗಳನ್ನು ಹೊಂದಿರ್ತದೆ ಅಂತೇಳಿ ಮಾನ್ಯ ನೇರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಕೇರ್ಪುರಂ ತಾಲೂಕಿನ ತಹಶೀಲ್ದಾರ್ ಆದಂತಹ ರಾಜೀವ್ರವರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆರ್ ಕಿರಣ್ ಕುಮಾರ್, ಅಹಿಂದ ಸಜ್ಜನ್, ಅನಿಲ್ ಕುಮಾರ್, ಛಲವಾದಿ ನಾಗೇಶ್, ವನಿತ್ ಕುಮಾರ್, ಚರಣ್, ನೂತನ್ ಕುಮಾರ್, ಶ್ರೀನಿವಾಸ್, ಜನಾರ್ದನ್ ಬಾಬು, ಎನ್ ಕೃಷ್ಣಪ್ಪ, ಮಂಜುನಾಥ್, ಮುನಿರಾಜು ಮತ್ತು ಬೆಂಗಳೂರು ನಗರ ಮತ್ತು ಆನೇಕಲ್ ದಲಿತ ಸಮಿತಿ ಸಂಘಟನೆಯ ಸಮಿತಿಯ ಮುಖಂಡರು ಭಾಗವಹಿಸಿದರು.